ಕರ್ನೂಲ್ ಬಸ್ ದುರಂತದಲ್ಲಿ ಮೃತಪಟ್ಟವರ ಬಗ್ಗೆ ಮಾಹಿತಿಗಳು ಒಂದೊಂದೇ ಈಗ ಹೊರಗೆ ಬರೋದಕ್ಕೆ ಶುರುವಾಗಿದೆ. ಕರ್ನಾಟಕ ಮೂಲದವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ. ಕರ್ನೂಲ್ನಲ್ಲಿ ಖಾಸಗಿ ಸ್ಲೀಪರ್ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಕರ್ನಾಟಕ ಮೂಲದ 3 ಸಾವನ್ನಪ್ಪಿರೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆಂಧ್ರ ಪ್ರದೇಶ ಸಾರಿಗೆ ಸಚಿವರ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತುಕತೆ ಆಡಿದ್ದಾರೆ. ದೂರವಾಣಿ ಮೂಲಕ ಮಾಹಿತಿಯನ್ನು ಪಡಿತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅವ್ರು ಹೇಳಿದ್ರು, ರಾಮಲಿಂಗಾರೆಡ್ಡಿ ಈಗಾಗಲೇ ಪಬ್ಲಿಕ್ ಟಿವಿ ಜೊತೆ ಮಾತಾಡಬೇಕಾದ್ರೆ, ನಾನು ಸತತವಾಗಿ ಆಂಧ್ರ ಪ್ರದೇಶ ಸರ್ಕಾರ ಜೊತೆ ಸಂಪರ್ಕದಲ್ಲಿದ್ದೀನಿ, ಮಾಹಿತಿ ಪಡ್ಕೊಂಡು ಹೇಳ್ತೀನಿ ಅಂತ. ಕರ್ನಾಟಕ ಮೂಲದ 3 ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆಯಂತೆ. ಬಟ್ ಅವ್ರು ಯಾರು, ಅವ್ರು ಯಾತಕ್ಕೆ ಹೋಗಿದ್ರು ಅಲ್ಲಿಗೆ, ಎಲ್ಲಿ ವಾಸ ಇದ್ದರು, ಬೆಂಗಳೂರಿನವರ ಬೇರೆ ಕಡೆಯವರ ಡೀಟೇಲ್ಸ್ ಎಲ್ಲ ಇನ್ನಷ್ಟೇ ಬರಬೇಕಾಗಿದೆ. ಅದೇ ಇವಾಗ ಹೈದರಾಬಾದ್ ಟು ಬೆಂಗಳೂರು ಅಂದಾಗ ಹೈದರಾಬಾದಿಂದ ಬೆಂಗಳೂರಿಗೆ ಬಸ್ ಬರ್ತಿತ್ತು ಅಂತ ಎಲ್ಲ ಹೈದರಾಬಾದ್ನವರೇ ಆಗಬೇಕು ಅಂತೇನಿಲ್ವಲ್ಲ. ಇಲ್ಲಿಂದ ಹೋದವರು ಅಲ್ಲಿಂದ ವಾಪಸ್ ಬರ್ತಿರ್ಬೋದಲ್ಲ, ಆ ಸಾಧ್ಯತೆಯೂ ಇದೆ. ಇಲ್ಲ, ದುರಂತ ಆಗಿರ್ತಕ್ಕಂಥದ್ದು ಕರ್ನೂಲಲ್ಲಿ. ಆಮೇಲೆ ನನಗೆ ಬೆಳಿಗ್ಗೆ 7 ಗಂಟೆಗೆ ಮಾಹಿತಿ ಗೊತ್ತಾಯಿತು. ನಮ್ಮ ಕಮಿಷನರ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಳ್ಳೋಕೆ ಹೇಳಿದ್ದೀನಿ. ಡೀಟೇಲ್ಸ್ ಬಂದಿದೆ. ಅದರಲ್ಲಿ ಸ್ವಲ್ಪ ಅಡ್ರೆಸ್ಗಳು ಎಲ್ಲ ಸರಿ ಇರಲಿಲ್ಲ. ಕರೆಕ್ಟಾಗಿ ಮಾಹಿತಿ ತೊಗೊಂಡು ಆಮೇಲೆ ಸೋಷಿಯಲ್ ಮೀಡಿಯಾದಿಗೆ ಅಥವಾ ನಿಮ್ಮ ಮಾಧ್ಯಮದವ್ರು ಕೊಡ್ತೀನಿ. ನಮ್ಮ ಇಲಾಖೆ ಇನ್ಫಾರ್ಮೇಷನ್ಸ್ ಪ್ರಕಾರ 3/5/23ವರೆಗೂ ತೆಲಂಗಾಣದಲ್ಲಿ ಇದು ರಿಜಿಸ್ಟ್ರೇಷನ್ ಆಗಿತ್ತು. ಆಮೇಲೆ ಅಲ್ಲಿ NOC ತೊಗೊಂಡು ಈ ಬಸ್ಸನ್ನು ಒರಿಸ್ಸಾದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆಲ್ ಇಂಡಿಯಾ ಪರ್ಮಿಟ್ ಬಸ್ಸು. ಇದು ಟ್ರಾವೆಲ್ಸ್ ಹೆಸರು ವೇಮೂರಿ ಕಾವೇಸಿ ಟ್ರಾವೆಲ್ಸ್ ಅಂತ, ರಾಯಗಢ, ಒರಿಸ್ಸಾ ಅಡ್ರೆಸ್ಸಲ್ಲಿದೆ. ಆಮೇಲೆ ಇದರ ಮಾಲೀಕರು ವೇಮೂರಿ ವಿನೋದ್ ಕುಮಾರ್ ಅಂತ. FC 27ವರೆಗೂ ಇದೆ, ಮತ್ತು ಇನ್ಶೂರೆನ್ಸು 26ವರೆಗೂ ಇದೆ. ಮತ್ತು ನಮ್ಮ ದೇವನಹಳ್ಳಿ RTO ಮತ್ತು ARTO ಬಾಗೇಪಲ್ಲಿ ಅವರಿಬ್ಬರು ಕೂಡ ಅಲ್ಲಿ ಹೋಗಿದ್ದಾರೆ. ಹೋಗಿ ಮಾಹಿತಿ ಸಿಗುತ್ತೆ. ಈಗಾಗಲೇ ಮಾಹಿತಿ ತರಿಸ್ಕೊಂಡಿದ್ದಾರೆ. ಸ್ವಲ್ಪ ಅದರಲ್ಲಿ ಬರೀ ಹೆಸರುಗಳು ಮಾತ್ರ ಇತ್ತು. ಅಡ್ರೆಸ್ಗಳಲ್ಲಿ ಕರೆಕ್ಟಾಗಿ ತಿಳ್ಕೊಂಡು ನಮ್ಮ ಕರ್ನಾಟಕದವರೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಕರ್ನಾಟಕ ಮೂಲದ 3 ಕೂಡ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಅವ್ರು ಯಾರು, ಏನು, ಎತ್ತ, ಡೀಟೇಲ್ಸ್ ಏನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅಂತ? ಅರವಿಂದ್, ಪ್ರಮುಖವಾಗಿ ಆಂಧ್ರ ಪ್ರದೇಶದ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಚಂದ್ರ ಅವರ ಜೊತೆ ದೂರವಾಣಿ ಮೂಲಕ ಸುಮಾರು 3-4 ಬಾರಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿರ್ತಕ್ಕಂಥದ್ದು ಅಂತ ಅವರ ಕಚೇರಿ ಸ್ಪಷ್ಟಪಡಿಸಿದೆ. ಪ್ರಮುಖವಾಗಿ ಕರ್ನಾಟಕ ಮೂಲದ 3 ಈ ಒಂದು ಸಾವನ್ನಪ್ಪಿದ್ದಾರೆ ಈ ಒಂದು ದುರ್ಮರಣದಲ್ಲಿ ಅಂತ ಕೂಡ ಅಲ್ಲಿನ ಒಂದು ಆಂಧ್ರ ಪ್ರದೇಶ ಸಾರಿಗೆ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಎಲ್ಲಿಯವರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನ 1-1.5 ಗಂಟೆಗಳ ಇದರಲ್ಲಿ ಆ ಕರ್ನೂಲನ್ನು ಕೂಡ ತಲುಪಲಿದ್ದಾರೆ ರಾಜ್ಯದ ಒಂದು ರಾಮಲಿಂಗಾರೆಡ್ಡಿ ಅವರು ಕಳಿಸಿಕೊಟ್ಟಂತಹ ಸಾರಿಗೆ ಇಲಾಖೆಯ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಅವರು ಕೂಡ ಒಂದು ಮಾತುಕತೆಯನ್ನು ನಡೆಸಿ ಅಲ್ಲಿ ಪೋಸ್ಟ್ ಮಾರ್ಟಮ್ಗೆ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾರು ಏನು ಅನ್ನೋದು ಕೂಡ ಇನ್ನೇನು ಕೆಲವೇ ಕ್ಷಣಗಳು ಅದು ಕೂಡ ಸ್ಪಷ್ಟವಾಗುತ್ತೆ. ಈಗ ಬಂದಿರತಕ್ಕಂಥ ಪ್ರಾಥಮಿಕ ಮಾಹಿತಿ ಪ್ರಕಾರ ಆಂಧ್ರ ಸಾರಿಗೆ ಸಚಿವರು ರಾಮಚಂದ್ರ ರಾವ್ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ರಾಮಲಿಂಗಾರೆಡ್ಡಿ ಅವರ ಕಚೇರಿಯಿಂದ ಸ್ಪಷ್ಟನೆ ಆಗಿರ್ತಕ್ಕಂಥದ್ದು ಕರ್ನಾಟಕದ ಮೂಲದ 3 ಒಂದು ರೀತಿಯಲ್ಲಿ ದುರ್ಮರಣ ಆಗಿದ್ದಾರೆ ಅಂತ ಕೂಡ. ಹಾಗಾಗಿ ಎಲ್ಲಿಯವರು, ಏನು, ಎತ್ತ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ರೈಟ್, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.